ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಮಾರ್ಕರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಜನರು ಪುನಃ ದೊಡ್ಡ ಸಂಖ್ಯೆಯಲ್ಲಿ ಬಂದು ನೆರೆದಿದ್ದರು. ಊಟ ಮಾಡಲು ಅವರಲ್ಲಿ ಆಹಾರವಿರಲಿಲ್ಲ. ಆಗ ಯೇಸು ಶಿಷ್ಯರನ್ನು ಕರೆದು, ಈ ಜನರು ಕಳೆದ 3 ದಿನಗಳಿಂದಲೂ ನನ್ನ ಬಳಿ ಇದ್ದಾರೆ. ಊಟಕ್ಕೆ ಇವರಲ್ಲಿ ಏನೂ ಇಲ್ಲ. ಇವರನ್ನು ಕಂಡಾಗ ನನ್ನ ಹೃದಯ ಕರಗುತ್ತದೆ. ಬರೀ ಹೊಟ್ಟೆಯಲ್ಲಿ ಮನೆಗೆ ಕಳುಹಿಸಿದರೆ ದಾರಿಯಲ್ಲಿ ಬಳಲಿ ಬಿದ್ದಾರು. ಕೆಲವರಂತೂ ಬಹು ದೂರದಿಂದ ಬಂದಿದ್ದಾರೆ ಎಂದರು. ಅದಕ್ಕೆ ಶಿಷ್ಯರು, ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಯನ್ನು ಈ ಅಡವಿಯಲ್ಲಿ ನಾವು ತರುವುದಾದರೂ ಎಲ್ಲಿಂದ ಎಂದು ಮರುನುಡಿದರು. ಯೇಸು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಲು ಅವರು 7 ಇವೆ ಎಂದರು. ಯೇಸು ಜನರ ಗುಂಪಿಗೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಆಜ್ಞಾಪಿಸಿದರು. ಅನಂತರ ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ಜನರ ಗುಂಪಿಗೆ ಬಡಿಸಲು ಶಿಷ್ಯರಿಗೆ ಕೊಟ್ಟರು. ಅವರು ಬಡಿಸಿದರು. ಅವರಲ್ಲಿ ಕೆಲವು ಸಣ್ಣ ಮೀನುಗಳಿದ್ದವು. ಯೇಸು ಅವುಗಳಿಗಾಗಿಯೂ ದೇವಸ್ತುತಿ ಮಾಡಿ ಅವುಗಳನ್ನು ಹಂಚಬೇಕೆಂದು ಆಜ್ಞಾಪಿಸಿದರು. ಜನರೆಲ್ಲರೂ ಉಂಡು ತೃಪ್ತರಾದರು. ಉಳಿದ ರೊಟ್ಟಿಯ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 7 ಕುಕ್ಕೆಗಳ ತುಂಬ ಆದವು. ಊಟ ಮಾಡಿದವರ ಸಂಖ್ಯೆ 4,000. ಊಟವಾದ ಬಳಿಕ ಯೇಸು ಜನರನ್ನು ಕಳುಹಿಸಿಕೊಟ್ಟು ವಿಳಂಬ ಮಾಡದೆ ದೋಣಿಯನ್ನು ಹತ್ತಿ ಶಿಷ್ಯರನ್ನೇ ದಲ್ಮೂನುತ ಎಂಬ ಪ್ರದೇಶಕ್ಕೆ ಹೋದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನನಗೆ ಹೇಳಲ್ಲ, ಯಾರಿಗೆ ಬೇಕಾದರೆ ಹೇಳ್ಬೋದು. ಫಸ್ಟು ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ರಿ. ದೇವ್ರಿಗೆ ಹೇಳಬೇಕು, ತಂದೆ ತಾಯಿಗಳಿಗೆ ಹೇಳಿ. ಸುಮ್ಮನೆ ಒಂದು ರೋಸನ್ನು ಒಂದು ಕಾರ್ಡ್ ತಗೊಂಡು ಬೀದಿ ಬೀದಿಯಲ್ಲಿ ಅಲಿಯೋದಕ್ಕಿಂತ ಮನೇಲಿರೋ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂದರೆ ಜೀವನನಾದರೂ ಉದ್ಧಾರ ಆಗುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಬಯಸೋದಿಲ್ಲ. ಯಾಕಂತ ಹೇಳಿದ್ರೆ ಶನಿವಾರ ನಮಗೆ ಬರೀ ಒಂದೇ ಅವರೇ ಇರೋದು. ಆದ ಕಾರಣ ಏನಾದರೂ ಅರ್ಥ ಮಾಡಿಕೊಳ್ಳುವಂತಹ ಅರ್ಥಗರ್ಭಿತವಾದಂತಹ ಪ್ರಬೋಧನೆಗಳನ್ನು ಕೊಡಬೇಕು ಎನ್ನುವುದು ಒಂದು ಪ್ರಯತ್ನ. ಆದ ಕಾರಣ ಪ್ರತಿ ಶನಿವಾರ ನಾನೇ ಬರ್ತೀನಿ. ಆರ್ಚ್ ಬಿಷಪ್ ಏನಾದರೂ ಪೂಜೆ ತಗೊಂಡ್ರೆ ಬರೋಕ್ಕಾಗಲ್ಲ, ಇಲ್ಲ ಅಂತ ಹೇಳಿದ್ರೆ ನಾನೇ ಬರ್ತಾಯಿದ್ದೀನಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಬೈಬಲ್ ಗ್ರಂಥದಲ್ಲಿ ಕೆಲವೊಂದು ವಿಷಯಗಳನ್ನು ಆಳವಾಗಿ ಗ್ರಹಿಸಿಕೊಳ್ಳಬೇಕು. ಇವತ್ತು ಶುಭ ಸಂದೇಶದ ಬಗ್ಗೆ ನಾನು ಮಾತನಾಡೋದಿಲ್ಲ. ಮೊದಲನೆಯ ವಾಚನದಲ್ಲಿ ಒಂದು ಮುಖ್ಯವಾದ ವಿಷಯ ಬರುತ್ತೆ. ಅದೇನಂತ ಹೇಳಿದ್ರೆ, ವಿಗ್ರಹಗಳನ್ನು ಮಾಡಿ 2 ಸ್ಥಳಕ್ಕೆ ಎತ್ಕೊಂಡು ಹೋಗ್ತಾರೆ. ಯಾವ್ಯಾವ ಸ್ಥಳ? ಯಾವ ಸ್ಥಳ ಕೇಳಿಸ್ಕೊಂಡಿಲ್ಲ ಹಂಗಾದರೆ? ದಾನ್ಗೆ, ಆಮೇಲೆ ಬೆಥೆಲ್ಗೆ. ವೆರಿ ಗುಡ್. ಬೆಥೆಲ್, ದಾನ್ 2 ಸ್ಥಳಗಳಿಗೆ ತಗೊಂಡೋಗ್ತಾರೆ. ಏನು ಹೇಳ್ತಾರೆ? ನಮ್ಮನ್ನು ಈಜಿಪ್ಟ್ ದೇಶದಿಂದ ಹೊರತಂದ ಸ್ವತಂತ್ರ ನಾಡನ್ನು ಕೊಟ್ಟಂತಹ ದೇವರು ಇವರೇ ಎಂಬುದಾಗಿ ವಿಗ್ರಹಗಳನ್ನು ತೋರಿಸಿ ಜನರಿಗೆ ಆರಾಧನೆಯನ್ನು ಸಲ್ಲಿಸ್ರಿ ಎಂಬುದಾಗಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗಾಗಲೇ ನಾನು ಇಸ್ರಾಯೇಲ್ ಜನರ ಇತಿಹಾಸವನ್ನು ಒಂದಷ್ಟು ಮಟ್ಟಿಗೆ ನಿಮ್ಮಲ್ಲಿ ಹೇಳಿದ್ದೇನೆ. ಏನಂತ ಹೇಳಿದ್ರೆ, ಅವರ ಕುಟುಂಬಗಳು 12. ಆ ಇಸ್ರಾಯೇಲ್ ದೇಶವನ್ನು 12 ಭಾಗಗಳಾಗಿ ಅವರಿಗೆ ಕೊಟ್ಟಿದ್ದರು. ಎಲ್ಲರನ್ನ ಆಡಳಿತ ಮಾಡಿದಂತಹ ಮೊದಲ ರಾಜ ಸೌಲ, 2ನೇ ರಾಜ ದಾವೀದ, 3ನೇ ರಾಜ ಸಲಮೋನ ಆದ ನಂತರ ಅದು ಇಬ್ಬಾಗವಾಯಿತು. ಸೌತ್ ನಾರ್ತ್ ಅಂತ 10 ಕುಟುಂಬಗಳು ಒಂದು ಕಡೆ, 2 ಕುಟುಂಬಗಳು ಮತ್ತೊಂದು ಕಡೆ. ಇಷ್ಟು ಮಟ್ಟಿಗೆ ಹಿನ್ನೆಲೆಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಳ್ಳಿ. ಈಗ 10 ಕುಟುಂಬಗಳಿಗೆ ಜೆರೊಬಾಮ್ ರಾಜನಾದ. ಈ 10 ಪ್ರದೇಶಕ್ಕೆ
ಆದರೆ ಇಸ್ರಾಯೇಲ್ ಜನಾಂಗಕ್ಕೆ ಒಟ್ಟಾಗಿ ಇದ್ದಾಗ ಇದ್ದಂತಹ ಪದ್ಧತಿಗಳನ್ನು, ಅವರ ಹಬ್ಬಗಳನ್ನು, ಅವರ ಆರಾಧನೆಯನ್ನು ಮರೆಯೋಕ್ಕಾಗ್ತಿರಲಿಲ್ಲ. ಹೀಗಾಗಿ ಏನು ಮಾಡ್ತಿದ್ರು ಜನ, ಅವರವರ ಊರುಗಳಿಂದ ವರ್ಷಕ್ಕೆ ಅವರು ಆಚರಣೆ ಮಾಡಬೇಕಾದಂತಹ ಹಬ್ಬಗಳನ್ನು ಮಾಡುವುದಕ್ಕೆ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಿದ್ರು. ಆಗ ಜೆರೋಬಾಮ್ ಯೋಚನೆ ಮಾಡ್ತಾನೆ, ಈ ಜನ ಮತ್ತೆ ಮತ್ತೆ ಜೆರೂಸಲೇಮ್ಗೆ ಹೋಗ್ತಾ ಇದ್ದರೆ ಯಹೋದ್ಯ ಜೂದ ಕುಟುಂಬದವರನ್ನು ಇವರು ಹಚ್ಕೊಂಡು ನನ್ನ ವಿರುದ್ಧ ಹೋಗ್ತಾರೆ. ಆದ ಕಾರಣ ನಾನು ಇವರನ್ನು ಜೆರೂಸಲೇಮ್ಗೆ ಕಳಿಸೋದಿಲ್ಲ. ಜೆರೂಸಲೇಮಿನಲ್ಲಿ ಇರುವಂತಹ ದೇವರ ಪ್ರಸನ್ನತೆಯನ್ನು ನಾನು ಬೆಥೆಲ್ ಹಾಗೂ ದಾನ್ ಈ ಸ್ಥಳಗಳಲ್ಲಿ ಸ್ಥಾಪಿಸುತ್ತೇನೆ. ಅವರಿಗೋಸ್ಕರ ಗುರುಗಳನ್ನು ಕೊಡ್ತೀನಿ, ಅವರಿಗೋಸ್ಕರ ಪ್ರವಾದಿಗಳನ್ನು ಕೊಡ್ತೀನಿ ಎಂಬುದಾಗಿ ಒಂದು ಪ್ರಯತ್ನವನ್ನು ಮಾಡುತ್ತಾ ದೇವರ ವಿರುದ್ಧ ಹೋಗ್ತಾರೆ. ಇದೇ ರೀತಿಯ ವಿಗ್ರಹವನ್ನು ಎಲ್ಲಿ ಮಾಡಿದ್ರು? ಗಾರ್ಡನಲ್ಲಿ ಮಾಡಿದ್ದರು. ಆವಾಗ ಮೋಶೆ ಏನು ಮಾಡ್ದ? ಅದನ್ನು ಮುರಿದಾಕದ. ಅವರಲ್ಲಪ್ಪ ದೇವರು, ನಿಮಗೆ ಜೀವಂತ ದೇವರು ನಿಮ್ಮೊಡನೆ ಇದ್ದಾರೆ, ಈ ವಿಗ್ರಹಗಳು ನಿಮಗೆ ದೇವರ ಆಗೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಮೋಶೆ ಈಗಾಗಲೇ ಅವರಿಗೆ ಪಾಠವನ್ನು ಹೇಳಿಕೊಟ್ಟಿದ್ದರು. ಆದರೂ ಕೂಡ ಜೆರೋಬಾಮ್ ಏನು ಮಾಡ್ತಾನೆ? 2 ವಿಗ್ರಹಗಳನ್ನು ಮಾಡಿ, ಒಂದು ಬೆಥೆಲ್, ಇನ್ನೊಂದು ದಾನ್, ಈ ಸ್ಥಳಗಳಲ್ಲಿ ಸ್ಥಾಪನೆ ಮಾಡ್ತಾನೆ. 2 ಸ್ಥಳ ಇದೆ, ಒಂದು ಸ್ಥಳದ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ಅದೇನಂತ ಹೇಳಿದ್ರೆ ಬೆಥೆಲ್. ಬೆಥೆಲ್ ಅಂದರೆ ಏನು ಅರ್ಥ? ಬೆಥೆಲ್ ಅಂದರೆ ದೇವರ ಮನೆ ಎಂಬುದಾಗಿ ಅರ್ಥ. ಬೆತ್ ಅಂದರೆ ಮನೆ, ಎಲ್ ಅಂದರೆ ಎಲೋಹಿಮ್. ಆವಾಗ ದೇವರ ಹೆಸರುಗಳನ್ನು ಅವ್ರು ಹೇಳ್ತಿರಲಿಲ್ಲ, ದೇವರ ಹೆಸರುಗಳನ್ನು ಹೇಳ್ತಿರಲಿಲ್ಲ. ಆದ ಕಾರಣ ಬೆತ್ ಎಲ್, ದೇವರ ಮನೆ ಎಂಬುದಾಗಿ ಆ ಸ್ಥಳಕ್ಕೆ ಅರ್ಥ. ಯಾಕೆ ಬೆಥೆಲ್ಗೆ ದೇವರ ಮನೆ ಎಂಬುದಾಗಿ ಅರ್ಥ? ಕಾರಣ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲನೆಯ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಅಬ್ರಹಾಮ ತಾನು ಈಜಿಪ್ಟ್ ದೇಶಕ್ಕೆ ಹೋಗಬೇಕಾದ್ರೆ ಅಲ್ಲಿ ಒಂದು ಟೆಂಟ್ ಹಾಕ್ತಾನೆ. ಎಲ್ಲಿ ಟೆಂಟ್ ಹಾಕ್ತಾರೆ? ಈ ಬೆಥೆಲ್ ಎನ್ನುವ ಸ್ಥಳದಲ್ಲಿ ಟೆಂಟ್ ಹಾಕ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸ್ಥಳಕ್ಕೆ ಪ್ರಾಮುಖ್ಯತೆ ಇದೆ ಬೈಬಲ್ ಗ್ರಂಥದಲ್ಲಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅಬ್ರಹಾಮ ಆ ಸ್ಥಳದಲ್ಲಿ ವಾಸವಾಗಿದ್ದು ಈಜಿಪ್ಟ್ ದೇಶಕ್ಕೆ ಹೋಗ್ತಾರೆ, ಬೆಥೆಲ್ ಎನ್ನುವ ಸ್ಥಳ. ಮಾತ್ರವಲ್ಲದೆ ಯಾಕೋಬ ತನ್ನ ಸಹೋದರನ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆತನನ್ನು ಬಿಟ್ಟು ಓಡೋಗ್ತಾನೆ. ಓಡಿ ಹೋದಾಗ ಒಂದು ಸ್ಥಳದಲ್ಲಿ ಕನಸನ್ನು ಕಾಣುತ್ತಾನೆ. ಅಲ್ಲಿ ದೇವದೂತರುಗಳು ಆಕಾಶದಿಂದ ಇಳಿಯುವುದನ್ನು ಏರುವುದನ್ನು ಆತನು ಕನಸನ್ನು ಕಾಣುತ್ತಾನೆ. ಕಂಡಾಗ ಆತನಿಗೆ ಒಂದು ಸುವಾರ್ತೆ ಸಿಗುತ್ತೆ, ಕಾನಾನ್ ದೇಶವನ್ನು ನಿನ್ನ ವಂಶಜರಿಗೆ ಕೊಡಲಾಗುವುದು ಎಂಬುದಾಗಿ. ಆದುದರಿಂದ ಆ ಒಂದು ಸ್ಥಳಕ್ಕೆ ಬೆಥೆಲ್ ಎಂಬುದಾಗಿ ಹೆಸರಿಡ್ತಾನೆ. ಬೆಥೆಲ್ ಅಂತ ಹೇಳಿದ್ರೆ ದೇವರು ಇರುವಂತಹ ಮನೆ, ದೇವರು ಇರುವಂತಹ ಮನೆ. ಈ ಬೆಥೆಲ್ ಎಲ್ಲಿದೆ ಅಂತ ಹೇಳಿದ್ರೆ ಜೆರೂಸಲೇಮಿನಿಂದ ಒಂದು 10-12 ಮೈಲಿ ದೂರ ಇದೆ ಅಷ್ಟೇ, ಬೇರೆ ಎಲ್ಲೂ ಇಲ್ಲ. ಈ ಒಂದು ಕಾಲದಲ್ಲಿ ನೀವು ಕೇಳೋದಾದರೆ ಆ ಬೆಥೆಲ್ ವೆಸ್ಟ್ ಬ್ಯಾಂಕಲ್ಲಿದೆ. ಈಗ ನೀವು ಈ ಜೆರೂಸಲೇಮ್ಗೆ ಹೋದರೆ ಇಸ್ರಾಯೇಲ್ಗೆ ಒಂದು ಕಡೆ, ಪ್ಯಾಲೆಸ್ಟೈನ್ಗೆ ಒಂದು ಕಡೆ, ವೆಸ್ಟ್ ಬ್ಯಾಂಕ್ ಅಂತ ಒಂದಿದೆ, ಅದರಲ್ಲಿ ಜೆರೂಸಲೇಮ್ ಎಲ್ಲ ಬರುತ್ತೆ. ಆಗ ಈ ಬೆಥೆಲ್ ಎನ್ನುವ ಸ್ಥಳ ಆ ವೆಸ್ಟ್ ಬ್ಯಾಂಕಲ್ಲಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ಮಾತ್ರವಲ್ಲ, ಯಾಕೋಬನು 21 ವರ್ಷಗಳ ನಂತರ ಆ ಸ್ಥಳಕ್ಕೆ ಬಂದಾಗ ಅಲ್ಲಿ ಒಂದು ಕಲ್ಲಿನ ಮೇಲೆ ಎಣ್ಣೆಯನ್ನು ಉಯ್ದು ಅಭಿಷೇಕ ಮಾಡಿ ಅಲ್ಲಿ ದೇವರಿಗೆ ಬಲಿಯನ್ನು ಸಮರ್ಪಿಸುತ್ತಾನೆ. ಬೆಥೆಲ್ ಎನ್ನುವ ಸ್ಥಳ, ಬೆಥೆಲ್ ಎನ್ನುವ ಸ್ಥಳ ಅತಿ ಮುಖ್ಯವಾದಂತಹ ಒಂದು ಪವಿತ್ರ ಭೂಮಿ ಬೆಥೆಲ್. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತ್ರವಲ್ಲದೆ ಅನೇಕ ಪ್ರವಾದಿಗಳು ಪ್ರವಚನವನ್ನು ನೀಡಿದಂತಹ ಒಂದು ಸ್ಥಳವಾಗಿರ್ತದೆ. ದೇವರ ಆ ವಾಕ್ಯವನ್ನು, ದೇವರ ಚಿತ್ತವನ್ನು ಅರಿಯುವ ಸ್ಥಳವಾಗಿ ಬೆಥೆಲ್ ಇರುತ್ತದೆ. ಹೀಗಾಗಿ ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳು, ಆಮೋಸ್ ಪ್ರವಾದಿ, ಎಲಿಯ ಪ್ರವಾದಿ,
ಎಲಿಷ ಪ್ರವಾದಿ, ಒಸೆಯ ಪ್ರವಾದಿ ಎಲ್ಲರೂ ಕೂಡ ಈ ಬೆತೆಲ್ ಬಗ್ಗೆ ಮಾತನಾಡ್ತಾರೆ. ಕಾರಣ ಆ ಬೆತೆಲ್ ಎನ್ನುವ ಸ್ಥಳ ನಮ್ಮ ತಂದೆ ತಾಯಿಗಳಿಂದ ಬಂದಿರುವಂತಹ ಒಂದು ಪುಣ್ಯ ಸ್ಥಳ. ಆ ಸ್ಥಳದಲ್ಲಿ ದೇವರ ವಾಸವಾಗಿದ್ದಾರೆ ಎನ್ನುವ ನಂಬಿಕೆ ಅವರದಾಗಿತ್ತು. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜೆರೋಬಾಮ್ ಏನು ಮಾಡ್ತಾನೆ, ಆ ಒಂದು ದೇವರ ಮನೆ ಎಂದು ಪರಿಗಣಿಸಲ್ಪಟ್ಟಂತಹ ಒಂದು ಸ್ಥಳದಲ್ಲಿ ಒಂದು ವಿಗ್ರಹವನ್ನು ಆತನು ಸ್ಥಾಪನೆ ಮಾಡಿ ಇದೇ ನಮ್ಮ ದೇವರು ಎಂಬುದಾಗಿ ಹೇಳ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೇ ವಾಚನದಲ್ಲಿ ಹೇಳಲಾಗಿದೆ, ಜೆರೋಬಾಮ್ ತನ್ನ ಪಾಪದ ಪಯಣವನ್ನು ಪ್ರಾರಂಭಿಸಿದ ಸ್ಥಳ ಅದಾಗಿದೆ. ಎಷ್ಟು ಕಠಿಣವಾದ ವಿಷಯ ಅಲ್ವಾ? ಹೀಗಾಗಿ 10 ಕುಟುಂಬಗಳು ಜೆರುಸಲೇಮ್ಗೆ ಹೋಗಲಿಲ್ಲ, ಬೆತೆಲ್ಗೆ ಹೋದರು. ನಿಜ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಅಲ್ಲ, ಆ ರಾಜನು ಕೊಟ್ಟ ವಿಗ್ರಹವನ್ನು ಆರಾಧನೆ ಮಾಡುವುದಕ್ಕಾಗಿ. ದೇವರು ಅವರ ಮೇಲೆ ಕೋಪಗೊಳ್ಳುತ್ತಾರೆ, ಸಿಟ್ಟುಗೊಳ್ಳುತ್ತಾರೆ, ನೀವು ಮಾಡುತ್ತಾ ಇರೋದು ಸರಿಯಿಲ್ಲ ಎಂಬುದಾಗಿ. ಆದ ಕಾರಣ ದೇವರು ಅವರಿಗೆ ನೀಡಿದಂತಹ ಸ್ವಾತಂತ್ರ್ಯವನ್ನು, ನಾಡನ್ನು, ಜೀವವನ್ನು ಎಲ್ಲವೂ ಕೂಡ ಅವರು ಕಳೆದುಕೊಳ್ಳುವಂತೆ ಅವರು ಎಲ್ಲರೂ ಕೂಡ ಒಂದು ಯುದ್ಧದಲ್ಲಿ ಸೋತು ಗುಲಾಮರಾಗಿ ಹೋಗ್ತಾರೆ ಅಸ್ಸೀರಿಯಾ ದೇಶಕ್ಕೆ. ಗುಲಾಮರಾಗಿ ಹೋದಂತಹ 10 ಕುಟುಂಬಗಳು ಮತ್ತೆ ಹಿಂದಕ್ಕೆ ಬರಲಿಲ್ಲ. ಹೀಗೆ ಆ 10 ಕುಟುಂಬಗಳು ಕೂಡ ಎಲ್ಲಿ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಸಾಧಾರಣವಾಗಿ ಹೇಳೋದಾದರೆ ಈ ಭೂಲೋಕದಲ್ಲಿ ಅಲ್ಲಲ್ಲೇ ಹೋಗಿ ಸೆಟ್ಲಾಗಿದ್ದಾರೆ. ದೇವರು ಕೊಟ್ಟಂತಹ ಹಾಲು ಜೇನು ಹರಿಯುವ ನಾಡಿಗೆ ಅವರು ಮತ್ತೆ ಹಿಂತಿರುಗಿ ಬರಲಿಲ್ಲ ಯೆಹೂದ್ಯರಾಗಿ. ಈ ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಜೇಕಬ್ಗೆ ಇಸ್ರಾಯೇಲ್ ಎಂಬುದಾಗಿ ದೇವರು ಹೆಸರಿಟ್ಟರು. ಎಲ್ಲಿ? ಬೆತೆಲ್. ಆ ಒಂದು ಸ್ಥಳದಲ್ಲಿ ಹೆಸರನ್ನು ಇಟ್ಟರು ಅವರಿಗೆ, ಯು ಆರ್ ಇಸ್ರಾಯೇಲ್ ಎಂಬುದಾಗಿ. ಆದರೆ ಇವತ್ತು ಪರಿಸ್ಥಿತಿ ಏನಂತ ಹೇಳಿದ್ರೆ, ಅಷ್ಟು ಪರಿಶುದ್ಧವಾದಂತಹ ಒಂದು ಸ್ಥಳ, ದೇವರು ಜೀವಿಸಿದಂತಹ ಸ್ಥಳ, ಆ ಸ್ಥಳದಲ್ಲಿ ತನ್ನ ಜೀವನವನ್ನೇ ದೇವರು ಮಾರ್ಪಡಿಸಿದರು ಇಸ್ರಾಯೇಲ್ಗೆ. ಆದರೆ ಆತನ ಮಕ್ಕಳಿಗೆ ಅದನ್ನು ಅನುಭವಿಸುವ ಅರ್ಹತೆಯನ್ನು ಅವರು ದೇವರ ವಿರುದ್ಧ ಹೋಗಿ ಕಳೆದುಕೊಂಡರು. ಇವತ್ತಿಗೂ ಕೂಡ ಬೆತೆಲಲ್ಲಿ ಅವರು ಬೆತೆಲ್ಗೆ ಹೋಗೋಕ್ಕಾಗ್ತಿಲ್ಲ. ದೇವರ ಮನೆ ಇವತ್ತು ಏನು ಪರಿಸ್ಥಿತಿಯಲ್ಲಿ ಆಯಿತು ಅಂತ ಹೇಳಿದ್ರೆ, 11ನೇ ಶತಮಾನದಲ್ಲಿ ನಮಗೆಲ್ಲರಿಗೂ ಗೊತ್ತು, ಹೋಲಿ ವಾರ್ಸ್, ಕ್ರುಸೇಡ್ಸ್, ಧರ್ಮಸಭೆಯಿಂದ ಸುಮಾರು ಯುದ್ಧಗಳಾಯಿತು ಪವಿತ್ರ ಭೂಮಿಯನ್ನು ಕಾಪಾಡ್ಕೋಬೇಕು ಅಂತ. ಹೀಗಾಗಿ ಆ ಒಂದು ಸ್ಥಳವನ್ನು ಒಂದು ರಾಜನಿಗೆ ಕೊಟ್ಟಿದ್ದರು. 5ನೇ ಬಾಲ್ಡ್ವಿನ್ ಎಂಬುದಾಗಿ ಒಂದು ರಾಜನಿಗೆ ಕೊಟ್ಟಿದ್ದರು. ಸಲಾದಿನ್ ಆದ ನಂತರ ಸಲಾದಿನ್ ಅದನ್ನು ಇಟ್ಕೊಂಡಿದ್ದ. ಆಟೋಮನ್ ಎಂಪೈರ್ 11ನೇ ಶತಮಾನದಿಂದ ಅಲ್ಲಿ ಯಾರೂ ವಾಸವಾಗಲಿಲ್ಲ. ಇಡೀ ಗ್ರಾಮವೇ ನಾಶವಾಯಿತು. ಅದು ಬಿಟ್ಟರೆ 17ನೇ ಶತಮಾನದಲ್ಲಿ ಈಗಾಗ ಜನ ಹೋಗಿ ಅಲ್ಲಿ ತುಂಬಿಕೊಂಡಿದ್ದಾರೆ ಅಷ್ಟೇ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೇಗೆ ಒಂದು ಪವಿತ್ರ ಭೂಮಿ ಅಪವಿತ್ರವಾಯಿತು, ಹೇಗೆ ದೇವರು ಜೀವಿಸಿದಂತಹ ಸ್ಥಳದಲ್ಲಿ ದೇವರ ಕರುಣೆಯನ್ನು ಅನುಭವಿಸಲು ಆ ಜನರಿಗೆ ಅರ್ಹತೆ ಇಲ್ಲದೆ ಹೋಯಿತು ಎನ್ನುವ ಸ್ಟೋರಿ ಇವತ್ತಿನ ಮೊದಲನೆಯ ವಚನ. ಸುಂದರವಾದಂತಹ ಒಂದು ಪವಿತ್ರವಾದ ವಾಕ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಬೆತೆಲ್ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿದೆ. ಬಲಿಪೀಠ ಪ್ರತಿಯೊಬ್ಬರ ಹೃದಯದಲ್ಲಿ. ದೇವರು ನಿಮ್ಮನ್ನು ನೋಡುವ, ನಿಮ್ಮೊಡನೆ ಮಾತನಾಡುವ, ನಿಮ್ಮನ್ನು ಆಶೀರ್ವದಿಸುವ, ನಿಮ್ಮನ್ನು ಅಭಿಷೇಕಿಸುವ ದೇವರಾಗಿ ಬೆತೆಲ್ ಎನ್ನುವ ನಿಮ್ಮ ಹೃದಯದಲ್ಲಿದ್ದಾರೆ. ನಾವು ಜೆರೋಬಾಮ್ ಮಾಡಿದ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬಾರ್ದು. ವಿಗ್ರಹಾರಾಧನೆ, ದೇವರ ಪ್ರೀತಿಗೆ ವಿರುದ್ಧವಾಗಿ ಹೋಗುವಂತಹ ವಿಷಯಗಳು, ನಾವು ಅದನ್ನು ಮಾಡಿದಾಗ ಏನಾಗುತ್ತೆ, ನಾವು ಆ ಒಂದು ಪವಿತ್ರ ಭೂಮಿಯನ್ನು ನಮ್ಮಲ್ಲಿ ಇರಿಸಿಕೊಳ್ಳುವ ಅರ್ಹತೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬೆತೆಲ್ ಎಲ್ಲಿದೆ? ಇಲ್ಲಿದೆ. ಈಗ ಬೆತೆಲ್ ಎಲ್ಲಿದೆ? ಇಲ್ಲಿದೆ. ಪ್ರತಿಯೊಂದು ಕುಟುಂಬವೂ ಕೂಡ ಬೆತೆಲ್.
ಆ ಕುಟುಂಬಕ್ಕೆ ಸೀಮಿತವಾದ ವಿಷಯಗಳನ್ನು ನೀವು ಸರಿಯಾಗಿ ಮಾಡುವುದಾದರೆ ಆಗ ದೇವರನ್ನು ಆರಾಧಿಸುತ್ತೀರಿ, ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೀರಿ. ಒಂದು ವೇಳೆ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಜೆರೋಬಾಮ್ ಮಾಡಿದ ಹಾಗೆ ವಿಗ್ರಹಗಳನ್ನು ತಂದಲ್ಲಿಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಆದ ಕಾರಣ ಕ್ರೈಸ್ತ ಬಾಂಧವರಾಗಿ ನಾವು ನಮ್ಮ ಯೋಚನೆ, ಚಿಂತನೆ, ಆಲೋಚನೆ, ನಾವು ಮಾತನಾಡುವ ಮಾತುಗಳು, ಅಳವಡಿಸಿಕೊಳ್ಳುವ ಕಾರ್ಯಗಳು ಎಲ್ಲವೂ ಕೂಡ ಪ್ರಾರಂಭವಾಗುವ ಈ ಒಂದು ಪವಿತ್ರ ಹೃದಯವನ್ನು, ಆತ್ಮವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಬೇಡದಿರ ವಿಷಯಗಳನ್ನು ನಾವು ಅಳವಡಿಸಿಕೊಂಡಾಗ ಆ ಪವಿತ್ರ ಭೂಮಿಯನ್ನು ಅಪವಿತ್ರವಾಗಿ ನಾವು ಮಾಡ್ತೀವಿ. ದೇವರು ಯಾವತ್ತಿಗೂ ನಮ್ಮನ್ನು ಕ್ಷಮಿಸೋದಿಲ್ಲ, ಯಾವತ್ತಿಗೂ ಕೂಡ. ಯಾಕೆಂತ ಹೇಳಿದ್ರೆ ನಮಗೆ ಅಷ್ಟು ಸುಂದರವಾದ ಈ ಜೀವನವನ್ನು ಹಾಗೂ ಈ ಜೀವನದಲ್ಲಿ ಬೇಕಾಗಿರುವ ವಿಷಯಗಳನ್ನು ನಮಗೆ ದಯಪಾಲಿಸುತ್ತಾ ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುವ ದೇವರಿಗೆ ಪ್ರಾಮಾಣಿಕವುಳ್ಳವರಾಗಿ ನಾವು ಇರಬೇಕು. ಆದ ಕಾರಣ ಹೊಸೆಯ ಪ್ರವಾದಿ ಹೊಸೆಯ ಪ್ರವಾದಿ ಜನರಿಗೆ ಹೇಳಿದ್ರು, ಏನಂತ ಹೇಳಿದ್ರು? ದೇವರು ನಿನ್ನ ಪತಿಯಾಗಿದ್ದಾರೆ, ಪತ್ನಿಯಾದ ಇಸ್ರಾಯೇಲೇ ಅವರಿಗೆ ಪ್ರಾಮಾಣಿಕವಾಗಿರು, ಅವರಿಗೆ ಪ್ರಾಮಾಣಿಕವಾಗಿರು. ಆಮೋಸ್ ಪ್ರವಾದಿ ಹೇಳ್ದ, ನಿಮ್ಮ ಜನರಿಗೆ ಮೋಸ ಮಾಡಬೇಡ, ವಂಚನೆ ಮಾಡಬೇಡ. ಮೋಸ ವಂಚನೆಗಳಿಂದ ನಿನ್ನ ಹೃದಯ ಅಪವಿತ್ರವಾಗುತ್ತೆ, ಅದು ದೇವರಿಗೆ ಬಯಸೋದಿಲ್ಲ. ಆದ ಕಾರಣ ಬಡವರನ್ನು ಪ್ರೀತಿಸು, ದರಿದ್ರರನ್ನು ಪ್ರೀತಿಸು, ಎಲ್ಲರನ್ನು ಪ್ರೀತಿಸುತ್ತಾ ದೇವರ ಸಂದೇಶವನ್ನು ಸ್ಥಾಪಿಸು. ಎಷ್ಟು ಸುಂದರವಾದ ವಾಕ್ಯಗಳು. ಅವರು ಕೇಳಲಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಅದು ಇಷ್ಟ ಆಗಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲನೇ ವಾಚನದಲ್ಲಿ ಹೇಳಲಾಗಿದೆ, ಜನರ ಆ ಮೈಂಡನ್ನು ಎಲ್ಲಿಗೂ ಹೋಗಲಾಡಿಸೋದಕ್ಕೆ ಬಿಡುತ್ತಾ ಇರಲಿಲ್ಲ. ಅದಕ್ಕೆ ಬೇಕಾದ ಬೇರೆ ಬೇರೆ ವ್ಯಕ್ತಿಗಳನ್ನು ಅವರು ಆಯ್ಕೆ ಮಾಡ್ತಾ ನೇಮಿಸುತ್ತಾ ಜನರು ಆಚೆ ಹೋಗದಂಗೆ ನೋಡಿಕೊಂಡ್ರು, ನಾಶವಾದರು. ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಮಗೆ ದೇವರು ದೈವಜ್ಞಾನವನ್ನು ಕೊಟ್ಟಿದ್ದಾರೆ. ಯಾತಕ್ಕಾಗಿ ದೈವಜ್ಞಾನ? ಯಾವುದು ಸರಿ, ಯಾವುದು ತಪ್ಪು ಎನ್ನುವ ವಿಷಯಗಳನ್ನು ನಾವು ಯೋಚನೆ ಮಾಡಬೇಕು, ಚಿಂತನೆ ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತಗೋಬೇಕು. ಈ ಜೀವ ಎನ್ನುವ ಪವಿತ್ರ ಭೂಮಿಯನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವ ಪ್ರಯತ್ನಗಳನ್ನು ಮಾಡಬೇಕು. ಆದರೆ ನಮ್ಮಲ್ಲಿ ಬಲಹೀನತೆ ಇದ್ದೇ ಇರ್ತದೆ, ಆಸೆಗಳು ಇದ್ದೇ ಇರ್ತದೆ, ನಮ್ಮದು ಎನ್ನುವ ಸ್ವಾರ್ಥ ಇದ್ದೇ ಇರ್ತದೆ. ಇವುಗಳೆಲ್ಲವನ್ನ ದಾಟಿ ನಾನು ಪವಿತ್ರವಾಗಿ ಪರಿಶುದ್ಧವಾಗಿ ಬೆತೆಲನ್ನು ಇಟ್ಟುಕೊಳ್ಳಬಹುದಾ? ಖಂಡಿತವಾಗಿ ಹೌದು. ಆ ಬಲಹೀನತೆಯನ್ನು ಜಯಿಸಲು ದೇವರು ಶಕ್ತಿಯನ್ನು ಕೊಡ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು? ಮೊದಲು ನನ್ನ ಬಲಹೀನತೆ ಏನಂತ ತಿಳ್ಕೋಬೇಕು. ಎರಡನೇದು, ಈ ಬಲಹೀನತೆಯಿಂದ ನಾನು ಯಾಕೆ ಹೊರಗೆ ಬರಬೇಕು ಎನ್ನುವ ವಿಷಯವನ್ನು ಧ್ಯಾನಿಸಬೇಕು. ಆಗ ನಾವು ದೇವರಿಗೆ ಪ್ರಾಮಾಣಿಕವುಳ್ಳವರಾಗಿ ಬದುಕ್ತೀವಿ. ಆ ದೇವರು ನಮ್ಮ ಹೆಸರನ್ನು ಮಾತ್ರ ಬದಲಾಯಿಸೋದಿಲ್ಲ, ಬದಲಾಗಿ ನಾವು ನಿತ್ಯಕ್ಕೂ ಆ ಬೆಥೆಲ್ ಎನ್ನುವ ಪವಿತ್ರ ವಿಷಯವನ್ನು ಅನುಭವಿಸುವ ಸೌಭಾಗ್ಯವನ್ನು ಕೊಡ್ತಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಚಿಕ್ಕದಾದ ಪ್ರಬೋಧನೆ ಆದರೂ ಕೂಡ ವಿಷಯ ಸರಿಯಾಗಿದೆ. ನಿಮ್ಮ ದಿನನಿತ್ಯ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ದೇವರು ನಿಮ್ಮ ಮಧ್ಯೆ ಇದ್ದಾರೆ. ನಿನ್ನ ಮನೆ ದೇವರ ಮನೆ, ಬೆಥೆಲ್, ದೇವರು ಜೀವಿಸುವ ಮನೆ. ಆ ಮನೆಯನ್ನು ಪರಿಶುದ್ಧವಾಗಿಟ್ಕೊಳ್ಳಿ. ಆ ಮನೆಯನ್ನು ದೇವರು ವಾಸವಾಗುವ ಸ್ಥಳವಾಗಿ ಮಾರ್ಪಡಿಸಿ ಶಾಂತಿ, ಸಮಾಧಾನ, ಆನಂದ ಇವೆಲ್ಲವೂ ಕೂಡ ನಿಮ್ಮ ಕುಟುಂಬಗಳಲ್ಲಿ ಇರುವ ವರವನ್ನು ದೇವರು ದಯಪಾಲಿಸಲಿ. ಅದಕ್ಕೆ ವಿರುದ್ಧವಾಗಿ ಹೋಗುವ ಪ್ರತಿಯೊಂದು ಚಿಂತನೆಯನ್ನು, ಕಾರ್ಯವನ್ನು, ಮಾತನ್ನು ನಾನು ಬಿಡ್ತೀನಿ ಎನ್ನುವ ನಿರ್ಧಾರದೊಂದಿಗೆ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ದಯಾಮಯ ತಂದೆಯು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮ್ಮನ್ನು ಸದಾ ಕಾಲಕ್ಕೂ ಅವರ ಪ್ರಸನ್ನತೆಯಲ್ಲಿ ಇರುವ ಸೌಭಾಗ್ಯವನ್ನು ತರಲಿ ಎಂದು ಪ್ರಾರ್ಥಿಸೋಣ. ಆಮೇನ್.